ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೇಬಿ ಫ್ರೆಂಡ್ಲಿ ಎಗ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಕಡಾಯಿನ ಹೀಟ್ ಮಾಡಿ ಆ ಕಡಾಯಿಗೆ 1 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕಿ. ಸಾಸಿವೆ ಎಲ್ಲ ಚಟಪಟ ಅಂತ ಅಂದಿದ್ದಾದಮೇಲೆ 1.5 ಸ್ಪೂನ್ ಈರುಳ್ಳಿನ ತುರಿದಿಟ್ಕೊಂಡಿರಿ. ಆ ತುರಿದಿರೋ ಈರುಳ್ಳಿನ ಆ ಎಣ್ಣೆಗೆ ಹಾಕಿ ಚೆನ್ನಾಗಿ ಸಾಟ್ ಮಾಡಿ. ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ಕುಕ್ ಮಾಡಿದ್ದಾದಮೇಲೆ ಒಂದು ಚಿಕ್ಕ ಬೌಲಲ್ಲಿ ಒಂದೇ ಒಂದು ಎಗ್ ತೊಗೊಂಡು ಆ ಎಗ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಬೇಬೀಸ್ಗೆ 1 ಇಯರ್ ಬಿಲೋ ಬೇಬೀಸ್ಗೆ ಸಾಲ್ಟ್ನ ಅವಾಯ್ಡ್ ಮಾಡಿ, 1 ಇಯರ್ ಆದಮೇಲಿರೋ ಬೇಬೀಸ್ಗೆ ಸ್ವಲ್ಪ ಸಾಲ್ಟ್ನ ಇನ್ಕ್ಲೂಡ್ ಮಾಡಿ. ಅದಕ್ಕೆ ಒಂದು 1/2 ಸ್ಪೂನ್ ಮಸಾಲ ಪೌಡರ್, ಅಂದರೆ ಬೇಬಿ ಮಸಾಲ ಪೌಡರ್. ಆ ಬೇಬಿ ಮಸಾಲ ಪೌಡರ್ ಲಿಂಕ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತೊಗೊಳ್ಳಿ. ಇಲ್ಲ ಅಂದರೆ ಬೇಬಿಗೆ ಇಷ್ಟ ಆಗಿರೋ ಚಿಕ್ಕ ಮಸಾಲ ಒಂದೊಂದೇ ಇನ್ಕ್ಲೂಡ್ ಮಾಡ್ಕೊಂಡಿರಿ. ಆ ಮಿಕ್ಸ್ಚರ್ನ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಕುಕ್ ಮಾಡಿ. ಅದಕ್ಕೆ ಒಂದು 1/2 ಸ್ಪೂನ್ ಕೊರಿಯಾಂಡರ್ನ ಸೇರಿಸಿ, ಮಿಕ್ಸ್ಚರ್ ಚೆನ್ನಾಗಿ ಕುಕ್ ಆದಮೇಲೆ ಎಗ್ ಬುಜ್ಜಿ ಥರ ಆಗಿರುತ್ತೆ. ಆ ಎಗ್ ಬುಜ್ಜಿನ ಒಂದು 1/2 ಕಪ್ ರೈಸ್ಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಂಡೆ ಥರ ಮಾಡಿ. ಈ ಉಂಡೆ ಮಾಡೋ ಕಾರಣ ಏನಕ್ಕೆ ಅಂತಂದರೆ, ಬೇಬಿ ತಾನು ತಿನ್ನಲಿ ಅಂತ. ತಾನು ತಿನ್ನೋವಾಗಲೇ ಬೇಬೀಸ್ಗೆ ಫುಡ್ ಮೇಲೆ ಇಂಟ್ರೆಸ್ಟ್ ಅನ್ನೋದು ತುಂಬ ಆಗುತ್ತೆ. ಆ ರೀಸನಿಂದ ಬೇಬೀಸ್ನ ಆದಷ್ಟು ಫುಡ್ಗೆ ಎಕ್ಸ್ಪೋಜರ್ ಮಾಡಿ, ಅಂದರೆ ಫುಡ್ನ ಚೆನ್ನಾಗಿ ಬೇಬಿ ಕೈಗೆ ಕೊಡಿ, ಇಲ್ಲಾಂದರೆ ಏನಾದರೂ ಫಿಂಗರ್ ಫುಡ್ಸ್ ಥರ ಮಾಡಿ ಬೇಬೀಸ್ಗೆ ಸರ್ವ್ ಮಾಡಿ. ಈ ಒಂದು ಎಗ್ ಬಾಲ್ಸ್ನ ಬೇಬಿಗೆ ಒಂದು ಸ್ವಲ್ಪ ಟೊಮ್ಯಾಟೊ ಕೆಚಪ್, ಅಂದರೆ ಮನೇಲಿ ಹೋಮ್ ಮೇಡ್ ಮಾಡಿರೋಂಥ ಒಂದು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡಿ. Baby will always enjoy. Thank you for watching.